ತಿರ್ನಾಗ್ರಿ ನೀವು. ಐ ಡೋಂಟ್ ಕೇರ್. ಕಾಲ್ದಾಗ ಪ್ಲೀಸ್ ಪಾ ಸಿರೋಟ್ಸ್ ಕೊಟ್ಟಿರ್ತಾರ, ಹಿಂಗಾಗಿ ಲಘು ಗ್ರೋತ್ ಆಗಿ ನನಗೇನ ತಲೆ ಹಾಕ್ಬೇಡ ಪ್ಲೀಸ್. ನೋಡುವ ನಿನ್ನ ಸೊಸಿ ಮುಸುಳಿ ಚರ್ಮ ತಿಂದಳ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಮಸ್ತ್ ಜಿಮ್ಗೆ ಹೋಗೋದು 8 ತಾಸು ಮಕ್ಕಳೋದು ನಶಾದಂಗೆ ಆಗ್ಬಿಟ್ಟದ ನೋಡ್ರಿ. ಏನಂತೀರಿ ಮಮ್ಮಿಯವರೇ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೂ ಆರಾಮಾಗಿಲ್ಲ ಹೆಂಡತಿಯವರೇ? ಗುಡ್ ಮಾರ್ನಿಂಗ್. ನೀವು ಬರ್ರಿ. ಮಸ್ತ್ ನಾಷ್ಟ ಕೊಡ್ರಿ ನನಗೆ, ನಾಷ್ಟ ಕೊಡ್ರಿ ಫಸ್ಟ್ ಕ್ಲಾಸ್. ಅವಲುಚಿ, ಒಂದು ಎಗ್ಗು. ಬರ್ರಿ ಫಸ್ಟ್ ಕ್ಲಾಸ್ ನಾಷ್ಟ ಮಾಡೋಣ ಅಂತ. ಮಸ್ತ್ ಎಗ್ಗೇಶ್ವರ್. ಎಲ್ಲರೂ ಈಗ ಪ್ರೋಟೀನ್ ಕಾನ್ಷಿಯಸ್ ಆಗ್ಯಾರ. ನನಗಿತ್ತಂದ್ರೆ ಇವನು ಭಾಳ ಹಾಕ್ಬೇಡ. ಆಯ್ತು, ಇಷ್ಟು ನಡೆದು ಮಾತಾಡ್ಸಂಗಲ್ಲ ನಾ. ಹಾಂ, ಮನೆಗಳ ಕಟಿಂಗ್ ಮಾಡಿಸ್ಕೊಳಕ್ಕೆ ಬಂದೇನೆ. ಬರ್ರಿ ಅತ್ತೆಯವ್ರು, ಬರ್ರಿ ಬರ್ರಿ ಬರ್ರಿ. ನೀವು ಬಂದಿದ್ದು ಗೊತ್ತಾತ ಅದಕ್ಕೆ? ಬಂದಾರ್ಲಿ 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 ಬಂದಾರ್ಲಿ. ಜಿಗಿಲಿ ಜಿಗಿಲಿ ಅವ್ರು ಬಂದಿ, ಜಿಗಿಲಿ ಜಿಗಿ ಜಿಗಿ. ಅಲ್ವಾ ಈಗ 1 ತಿಂಗಳು ಅದ್ರ ಜೊತೆ ಇದ್ರಿಲ್ಲ ಅವ್ರು. ಇದೆಲ್ಲ ವರ್ಕ್ ಜೋರು ನೋಡೋದು ಆಫೀಸದ್ದು. ಮೋಸ್ಟ್ಲಿ ಡಿಸೆಂಬರ್ ಮಟ್ಟ ಇದು ಆಫೀಸ್ ರೆಡಿ ಆಗ್ತೈತಿ. ಮುಂದೆ ನೆಕ್ಸ್ಟ್ ಇಯರ್ ಮತ್ತೊಂದು ಆಫೀಸ್ ಕಟ್ಟೋಣ ಅಂತ. ಸದ್ಯಕ್ಕೆ ಎಷ್ಟು ಸಾಕು ಈಶ್ವರ್, ಹೋಗ್ಬೋದನ. ನಂಗೆ ಪ್ರೋಟೀನ್ ಶೇಕ್ ತೊಗೊಂಬಂದಾರ ಅಂತ ತಪ್ಪಾಗತ್ತೆ. ಬಜ್ಜಿ ತೊಗೊಂಬಂದಾರ. ಆ್ಯಂಡ್ ಇವ್ ನೋಡ್ರಿ ಹೊಲ್ದಾಗ ಬೆಳ್ಕೊಂಬಂದಾರ. ತಮ್ದ ಹೊಸ ಮನೆ ನೋಡಿರಲ್ಲ, ಹೊಸ ಮನೆ ಎತ್ತಿದಾಗ. ಆ್ಯಂಡ್ ರೈಸ್ ಪರಂಪರಾದ ಐಶ್ವರ್ಯಾಗ ರೈಸ್ ಲೈಕ್ ಆಕತ್ತೆ. ಆ್ಯಂಡ್ ನಮ್ದು ಇಲ್ಲಿ ಪ್ರೋಟೀನ್ ಶೇಕ್ ಐತೆ. ಪ್ರೋಟೀನ್ ಶೇಕ್ ಕೊಡೋದಂಗೆ. ನೀನು ಕೊಡಿ, ಒಂದು ಸ್ಕೂಪ್ ನಡೀತದೆ ಡೈಲಿ. ತೊಗೋಬೇಕು ಎಲ್ಲರೂ. ಆಬ್ವಿಯಸ್ಲಿ ಫ್ಲೇವರ್ಡ್ ತೊಗೋಬಾರ್ದು, ಪ್ಲೇನ್ ತೊಗೋಬೇಕು. ಬಟ್ ಪ್ಲೇನ್ ರುಚಿನೇ ಇರಂಗಿಲ್ಲ. ಚಾ ಯಾಕೋ ಕರ್ಗಾಗಿದ್ರಿ. ಬಟ್ ನಿಮ್ಮ ಮಗಳು ಮಾಡ್ಯಾಳ, ಆಕಿಗೆ ಕೇಳ್ರಿ. ಹಾಲು ಯಾಕೆ ಕಡಿಮೆ ಕೇಳೋಣ, ತಗೋರಿ. ಆಕಿಗೆ ಕೊಡ್ರಿ ಅಂತ ಇವ್ರಿಗೆ. ನೀನೇ ಕೊಡಲಿ, ನಾನು ಕುಡಿಯಂಗಿಲ್ಲ. ಎಲ್ಲರೂ ಎಂತ ಚಂದ ಕಾಣತೈತಿ. ಇನ್ಶರ್ಟ್ ಮಾಡ್ಕೊಂಡಿದ್ದಕ್ಕೆ ನಗಾತಾರ ಎಲ್ಲಾರು. ಹಿಂಗ ಆಡಾಡ್ತಾನೆ. ಯಾರನ್ನಾಗ ತಿರ್ನಾಗ್ರಿ ನೀವು. ಐ ಡೋಂಟ್ ಕೇರ್ ಯುವರ್ ಲಾಫ್. ಪ್ರೋಟೀನ್ 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 ಅಲ್ಲಿ ಬಕೆಟ್ ಇಟ್ಟು ಬಂದೀನಿ ನೀರು ಹಾಕಕ್ಕೆ. ಅಲ್ಲಿ ಹೋಗಿ ಹಾಕ್ಬರ್ತೀನಿ. ಲಿಲಿ, ನಿಂಗೂ ಬೇಕು ಪ್ರೋಟೀನ್? ಬೇಡ,
ಯಾಕೆ ಎಗ್ ಈಗೆಲ್ಲ ಹೊಡ್ರಂಗಿಲ್ಲ ಅವಾಗ ಮನ್ಯಾಗ. ಮಕಾನ ಮಂಚೀಸತ್ ನೋಡಿ. ಯೋಗರ್ಟ್ 8 ಗ್ರಾಮ್ ಪ್ರೋಟೀನ್. ಆಮೇಲೆ ಮತ್ತು ಬಲ್ಬ್ 9 ಗ್ರಾಮ್ ಪ್ರೋಟೀನ್. ಬಲ್ಬ್ನೇ 9 ಗ್ರಾಮ್ ಪ್ರೋಟೀನ್ ಐತೆ. ಅಣ್ಣಾಗ ಹುಚ್ಚು ಹಿಡಿದ್ಬಿಟ್ಟತ್ರಿ ಎಲ್ಲರಿಗೂ ಪ್ರೋಟೀನ್ ಕಾಣತ್ತೆ ಬರೇ. ಹಾಲು, ಮೊಸರು ಮತ್ತು ಮೊಸರು ಅನಿಸ್ತಂದ್ರೆ ಕಂಟಿನ್ಯೂ ಮಾಡ್ತಾನೆ. ಬೇಕನ್ವ ಏನು ಬರ್ದಾರ ಹೇಳ? 25 ಗ್ರಾಮ್ ಪ್ರೋಟೀನ್. ಹೌದು ಮತ್ತು ಹ್ಞೂ ಅಲ್ಲ 130 ರೂಪೀಸ್ ಅದಕ್ಕೆ ಒಂದಕ್ಕೆ. ಅದು ಪ್ರೋಟೀನ ತೆಗಿ ಹರಿದು ನೋಡಿ ಯಾವ ಪ್ರೋಟೀನ್ ಐತೆ. ದಟ್ ಈಸ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆ್ಯಂಡ್ ದಿಸ್ ಈಸ್ ಮಿಲ್ಕ್ ಬೇಸ್ಡ್ ಪ್ರೋಟೀನ್. ದಿಸ್ ಈಸ್ ಮಮ್ಮಿ ಬೇಸ್ಡ್ ಪ್ರೋಟೀನ್. ಮಮ್ಮಿ ಬೇಸ್ಡ್ ಪ್ರೋಟೀನ್ ಯಾವ್ದು ಹೇಳ್ರಿ? ಬಜಿಗಳು. ಕಾಮೆಂಟ್ ಪ್ರೋಟೀನ್ ಶ್ರಾವಣ ಇತ್ತಂದ್ರೆ ಲಿಲಿ ಪ್ರೋಟೀನ್, ಇಲ್ಲ ಅಂದ್ರೆ ಮನುಷ್ಯರ ಪ್ರೋಟೀನ್. ಲಿಲಿ ಯೋರ್ ಪ್ರೋಟೀನ್. ಇವತ್ತು ಯಮ್ಮಿ ಫುಡ್ ಐತಿ. ಚಪಾತಿ, ಬಜ್ಜಿ, ಬದ್ನಿಕಾಯಿ, ಪನೀರು, ಕೋಸಂಬರಿ. ಓಹೋ ಆಹಾ ಹೇ ಹೋಗಿತ್ರಿ ಇದು. ಈ ಬಲ್ಬನ್ನು ಹಾಕೋಣಂತ. ಎಲ್ಲಿ ಬಲ್ಬ್ ಎಲ್ಲೈತದ ತರ್ಸಿದ ಗುಮ್ಮಲಿಲ್ಲಿ ನೋಡ್ಬಿಡನು. ತಗೋ 18 GB ಮೆಮರಿ ಮಾಡೇನಿ. ಎಷ್ಟು ಲಾಗ್ ಎಂಟರ್ ಮಾಡ್ತೀವಿ ಮಾಡಿ. ನನಗೂ ಸ್ವಲ್ಪ ಕೊಡು. ಬರ ಲಕ 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 ಲ ಹಾಕೊಂಬಂದು ನೋಡು ಮತ್ತೆ. ಹಾಂ ಸಣ್ಣ ಬಟ್ ಈ ಸ್ವಲ್ಪ ಫಿಟ್ ಆಕತ್ತೆ, ಇದು ಸ್ವಲ್ಪ ಲೂಸ್ ಆಕತ್ತೆ. ಇವು ನೋಡ್ರಿ ಚೈನೀಸ್ ಹುಳ, ಫುಲ್ ಹೈ ಪ್ರೋಟೀನ್. ಅವ ಚೈನೀಸ್ ಹುಳಗಳು, ಕಾಕ್ರೋಚ್ ತಿಂದ್ರೆ ಭಾರಿ ಧೈರ್ಯ ಬಿಡ ಅತ್ತಿಯವ್ರದ್ದು. ನಡಿ ಅವ್ರು ಥೈಲ್ಯಾಂಡ್ ಕರ್ಕೊಂಡು ಹೋಗೋ ನೆಕ್ಸ್ಟ್ ಟೈಮ್ ಟ್ರಿಪ್. ನೋಡುವ ನಿನ್ನ ಸೊಸಿ ಮೊಸಳಿ ಚರ್ಮ ತಿಂದಾಳ. ನಡೀರಿ ಪಟ ಪಟ ಹೋಗಿ ನಾವು ಮತ್ತೆ ಒಂದು ಬಿಟ್ಟು ಬರೋಣ ಅಂತ ಕಟಿಂಗ್ ಮಾಡಿಸ್ಕೊಂಬಂದು ಹಿಂಗೆ ಕಾಣತ್ತೆ ನೋಡ್ರಿ. ಕ್ಯಾ ಲಕ ಲಕ ಹೊಳಿತೈತೆ ಮುಖ. ಬರ್ತೀನಿ ನೀನು ನಿಂದ್ರುದಲ್ಲ, ಇದ ಪಾಸ್ ಮಾಡೋಣ. ಎಷ್ಟು ಮಂದಿ ಬರ್ತಾ ಇರೋ ಒಂದು ಅದ ಅರ್ಪಿತಾಗ ಮಾಡಕ್ಕೆ ಹೇಳ್ತೀನಿ. ನೆಕ್ಸ್ಟ್ ತೊಗೊಂಡು ಹೋಗೋಣ ಇವತ್ತು. ಇಲ್ಲ ನಾನು ಅಲ್ಲಿ ಕುಂಡ್ರಿಸಿ ನೀವು ಇಬ್ಬರು ಇಲ್ಲಿ ಗಿಡ ಆಟ ಆಡ್ಕೊಂಡು ಕೂತ್ಬಿಟ್ಟಲ್ಲ. ಬಸ್ ತಾ ಬಿಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಈ ಚುರ್ಮರಿ ತಿನ್ನೋಣ ಅಂತ. ಯಾವ ಚುರ್ಮರಿ ಇದೇನಿದೆ? ಇನ್ನೂ ಬೇರೆನೇ ಸ್ಟೈಲ್ ಐತಲ್ಲ. ನನಗೆ ಭಾಳ ಕೊಡು. ಚುರ್ಮರಿ ತಿನ್ನೋಣ ಅಂತ. ಹಣ್ಣು ಉಪ್ಪಿನಕಾಯಿ ಹಾಕತ್ತಿ ಅದ ಆಲ್ಮೋಸ್ಟ್ ಎಲ್ಲೋ ಆಗ್ಯಾವ ನೋಡವು. ಬಟ್ ಫ್ರಿಜ್ನ ಇಡ್ಬೇಕು, ಇಲ್ಲಾಂದ್ರೆ ಒಂದು ವಾರಕ್ಕೆ ಹಳಸ್ತಾವ, ಬುಳಿಸ್ ಬರ್ತಾವ. ಅವಂದಿಲ್ಲ, ಅವಂದೋ ಇಲ್ಲೋ. ಲಿಲಿ ಯಾನಪ್ಪ ನೀನು ಏನು ಮಾಡ್ತೀಯಪ್ಪ? ನೀರು ಬರಾಕತ್ತು.
ಟೌಲಿವಾನ್ ಅಲ್ಲ 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 ಬುಲ್ ಬುಲ್ಲ ಬುಲ್ಲ ಬುಲ್ಲ. ಕಡಿಮೆ ಆದ್ರ ಕಾರ್ ಅವ್ರ ಕಡಿಮೆ ಆಗ್ಯಾರ, ಕಾರ್ ಅವ್ರನ್ನ ಹಾಕಿ. ಕಾರಣ ಇಲ್ಲ ಮನೆ ಅಮ್ಮ ಸಿಕ್ಕ ಅಮ್ಮ ಕೊಟ್ಟಿಲ್ಲ. ಯಾಕೆ ಕೊಡೋಲ್ರಿ? ಶಿ ಈಸ್ ಇನ್ ದ ಹೆವನ್. ಶಿ ಈಸ್ ವಾಚಿಂಗ್ ಫ್ರಮ್ ಹೆವನ್. ನೋಡ ಏನು ಬೇಕು ಹೊಸ ರನ್ನಿಂಗ್ ಶೂಸ್ ಹಾಕ್ಕೊಂಡು ಹೋಗೋಣ ಅಂತ. ಸಾಕ್ಸ್ ಬೆಡ್ರೂಮ್ದಾಗ ತೊಗೋಣ ಅಂತ 4 ಜೋಡಿ ಅಂತ ಬರ್ದಾರ್ರಿ, ಬಟ್ ಟೋಟಲ್ ಇವು 4 ಅದಾವ ಅಂತ ಅನ್ಸವಲ್ತು. ಹಿಂಗೆ ಹರಿದು ನೋಡ್ಬೇಕಿಂದು ಹೊಸ ಶೂಸ್ ಸಣ್ಣ ಹುಡುಗರಂಗೆ ಅನ್ಸತ್ತೆ, ಹೊಸ ಸಾಕ್ಸ್. ಬಟ್ ಭಾರಿ ಕಂಫರ್ಟೇಬಲ್, ಮಸ್ತ್ ಅದಾವ. ಮಸ್ತ್ ಇಲ್ಲಿ ಚಟ್ನಿ ರೆಡಿ ಆಗುತ್ತೆ. ರೊಟ್ಟಿ ತರಿಸೋದು ನೀವು ಎದ್ದು ಮಾಡೋದು ಬೇಡ, ಹುಡ್ಕೊಂಡು ಯಾರನ್ನಾರ ಒಬ್ಬರು ಏನು, ಯಾಕಂದ್ರೆ ಇದು ಆಗಂಗಿಲ್ಲ. ಇದು ಏನಾಕತಿ, ಈಗ ನೀನು ಜಾಬ್ ಮಾಡ್ತೀಯ, ಆಕಿನೂ ಜಾಬ್ ಮಾಡ್ತಾ, ಹಿಂಗಾಗಿ ಏನಾಕತಿ ಇವನು ಮಾಡ್ಕೊಂತ ಕುಂತ್ಬಿಟ್ರಿ ಇಲ್ಲ 2 ತಾಸು ಮುಂಜಾನೆ ಎದ್ದು ಹೆಕ್ಟಿಕ್ ಅನಿಸ್ತದೆ ನಿಮಗೆ. ಆಯ್ತು, ಸೊ ಇವಾಗ ಫಸ್ಟ್ ಒಂದೇ ರೌಂಡ್ ವಾಕಿಂಗ್, ಆಮೇಲೆ ಜಾಗಿಂಗ್ ಸ್ಪ್ರಿಂಟ್. ಆ್ಯಕ್ಚುಲಿ ಏನಾಯ್ತು ರೀ, ಇವೆಲ್ಲ ಟ್ರ್ಯಾಕ್ ಸೆಟ್ಟದು ಅವತ್ತು ಬಂದೆ, ನನ್ನ ಬಾತ್ರೂಮ್ನಾಗ ನೀರು ಇರಲಿಲ್ಲ. ಹಿಂಗಾಗಿ ಏನು ಮಾಡಿದೆ, ಪಟ ಎಲ್ಲಿ ಸಿಗ್ತದಂತ ಹೋದೆ. ಹಿಂಗಾಗಿ ಯಾವ ಬಾತ್ರೂಮ್ನಾಗ ಹೋದೆ, ಎಲ್ಲ ಅರಿವಿ ಅವು ಎಲ್ಲ ಕಳೆದ್ಬಿಟ್ಟು ಫೈನಲಿ ಎಲ್ಲ ಹುಡುಕೊಂಬರದ್ರ 15 ನಿಮಿಷ. ಮಾರ್ನಿಂಗ್ ನಿಮಗೆಲ್ಲ ಗೊತ್ತಾಯ್ತು, 1 ಮಿನಿಟ್ ಇಂಪಾರ್ಟೆಂಟ್ ಇರೋದು. ಅದನ್ನು ಹೆವಿ ವರ್ಕೌಟ್ ಆಯ್ತು ನೋಡ್ರಿ. ನಾಳಿಂದ ಅವ್ರು ಬಾಳೆಹಣ್ಣು ತೊಗೊಂಡು ಬರಲೇಬೇಕು, ಬಿಕಾಸ್ ಅಲ್ಲಿ ರನ್ನಿಂಗ್ ಮಾಡೋದ್ಮೇ ಎನರ್ಜಿ ಪೂರ್ತಿ ಡ್ರೈನ್ ಔಟ್ ಆಗುತ್ತೆ. ಅಲ್ಲಿ ಬ್ಯಾಕ್ ಟು ಹೌಸ್, ಬ್ಯಾಕ್ ಟು ಹೋಮ್. ಏನು ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ ದೋಸ್ತು. ಐಶ್ವರ್ಯ ಆಫೀಸ್ ಮಾಡ್ಕೊತ ಕೂತಾಳೆ ಇಲ್ಲ. For supply did you do it? Neha, for material master na, so here we need to involve business as well, because like ಇಲ್ಲೊಂದು ಗದ್ದಲಾಗ್ಬಿಟ್ಟತ್ರಿ. ಏನಂದ್ರೆ ನಮ್ಮ ಕಿಚನ್ ನಳ ಪಟ್ಟ ಅಂತ ಹೇಳಿ ಏನಾಯ್ತು ಗೊತ್ತಿಲ್ಲ, ಹಂಗೆ ಫ್ಲೋ ಆಗತ್ತೆ. ಹಿಂಗಾಗಿ ಮ್ಯಾಲೆ ಅಪ್ಪಾರ ಏನು ಮಾಡ್ಯಾರ, ಹೋಗಿ ಬಂದ್ ಮಾಡ್ಕೊಂಡು ಈಗ ಎಲ್ಲಕ್ಕಿಂತ ದೊಡ್ಡ ಚಾಮುಂಡೇಶ್ವರಿ ತೋರಿಸ್ತೇನೆ ನಾನು ನಿಮ್ಗೆ. ತೋರಿಸ್ತೇನೆ ನಿಮ್ಗೆ. ಆ್ಯಕ್ಚುಲಿ ಏನಾಗೈತಿ ಅದು ಹೇಳಿದ್ನಲ್ಲ ನಿಮ್ಗೆ. ಹಿಂಗಾಗಿ ಇವು 3 ಇದ್ರಾಗ ನೀರು ಕಾಯಕ್ಕೆ ಇಟ್ಟೇನೆ, ಯಾಕಂದ್ರೆ ಅಟ್ಲೀಸ್ಟ್ ಬೆಚ್ಚಕರ ಇರ್ಬೇಕಲ್ಲ ನೀರು ಜಾಕ ಮಾಡಕ್ಕೆ. ರೈಟ್, ಸೊ ನೋಡ್ರಿ ನಾನು ಜಾಕ ಮಾಡಿ ಫ್ರೆಶ್ ಆದೆ. ಆ್ಯಂಡ್ ಮಮ್ಮಿ ಕೂಡ ಬಂದಾರ ನೋಡ್ರಿ. ಅವ್ರ ಪಾಪ ಇಷ್ಟು ಬ್ಯುಸಿ ಇರ್ತದೆ ಅವ್ರದ್ದು, ಹೆಕ್ಟಿಕ್ ಶೆಡ್ಯೂಲ್ ಅಂದ್ರೆ ನಿಂತ ತಿನ್ನತ್ತಾರ. ತಿಂತೆ ನಾನು ಈಗ 2:30 ಚಾ ಮಾಡತ್ತೀನಿ. ಚಾ ಮಾಡ್ಕೊಂಡೇನೆ. ನಾವು ಅವಿಲಾಸ್ ಟಿ ವಿ ಹತ್ತಂದು ಇಟ್ಟಿದ್ದೆ, ಅದ್ರಾಗಿಂದ 1-2 ಸ್ಪೂನ್ ಹಾಕ್ಕೊಂಡೇನೆ. ಸ್ವಲ್ಪ ರಿಸರ್ಚ್ ಮಾಡ್ಬೇಕು ಅದ್ರ ಬಗ್ಗೆ. ಅದು ಓಲ್ಡ್ ಮಾಂಕ್ ಫ್ರೂಟದೊಂದು ಮಾಡಿದ್ದೆ, ಅದು ಚಲೋ ಆಯಿತು. 1 ಮಂತ್ ಯೂಸ್ ಮಾಡಿದ್ದೆ, ಬಟ್ ಇದು ರೆಗ್ಯುಲರ್ಲಿ ಗೊತ್ತಿಲ್ಲ ಏನು ಮಾಡೋದು. ಬರ್ರಿ ಫಸ್ಟ್ ಕ್ಲಾಸ್ ಊಟ ಮಾಡೋಣಂತ. ಆ್ಯಂಡ್ ರೊಟ್ಟಿ, ಸೊಪ್ಪಿನ ಪಲ್ಯ, ಆಮೇಲೆ ಇದು ಬೀಟ್ರೂಟು, ಆಮೇಲೆ ಓವರಾಲ್ ಇದು ಕೋಸಂಬರಿ, ಟೊಮ್ಯಾಟೊ ಚಟ್ನಿ, ಆಮೇಲೆ ಹಸಿ ಖಾರ. ಓಹೋ, ಯಮ್ಮೇಶ್ವರ್ ಕಾಣತ್ತೆ ನೋಡ್ರಿ, ಯಮ್ಮೇಶ್ವರ್. ಹೆವಿ ಮಳೆ ಆಗೈತಿ ಅಂದಂಗೆ ನನ್ನ ಗಾಡಿ ಸಫಾರಿ ಒಂದು ಬಿಸಿಲಾಗನಿಲ್ಲ. ಬಿಸಿಲು ಮಳೆ ಏನು ಇಲ್ಲ. ಅಲ್ಲಿ ಇಡ್ಬೋದು ಬಿಡ್ರಿ, ಯಾಕಂದ್ರೆ ಹೆಂಗೋ ಆ ಗಾಡಿ. ಬಟ್ ಅಲ್ಲಿಟ್ರು ಏನು ಅರ್ಧ ಮತ್ತು ಮಳೆಗಾಲ ಗಾಡಿ ಇಲ್ಲಿ ಇಟ್ಟರೆ ನಡೀತದೆ. ಬಟ್ ಹಿಂದೆ ಇಲ್ಲಿ ನಮ್ಮ ನೆಕ್ಸಿ ನಿಂತಿರ್ತದೆ, ಅದ ಜಾಸ್ತಿ ಗಾಡಿ ಯೂಸ್ ಆಗೋದು. ಮಳೇಶ್ವರ್ ಭಾಳ ಬರೇಶ್ವರ್. ಫಿಶ್ ತೊಗೊಂಬರು ಅಂತ ಹೇಳ್ರಿ. ಫಿಶ್ ಅಂದ್ರೆ ತಿನ್ನಾಕಲ್ಲ, ಸಾಕಾಕ. ನನ್ನ ರೂಮ್ನೇ ಅಕ್ವೇರಿಯಮ್ ಐತೆ, ಹಳೆ ಸಬ್ಸ್ಕ್ರೈಬರ್ಸ್ ನೋಡಿರ್ತೀರಿ. ಸೊ ಈಗ ತಂದು ಇಡ್ತೇನೆ, ಯಾಕಂದ್ರೆ ಈಗ ಭಾಳ ದಿನ ಅದಾವಿಲ್ಲ. ಆಮೇಲೆ ಕ್ಲೌಡ್ ಫ್ರೇಮ್ ಆಫೀಸ್ ಸ್ಟಾರ್ಟ್ ಆದಮೇಲೆ ಅದನ್ನು ಆಫೀಸ್ನಾಗ ಕೂಡ ಶಿಫ್ಟ್ ಮಾಡಕ್ಕೆ ಬರ್ಬೋದು. 4:15 ನೀನು ಒಂದು ಕೆಲಸ ಮಾಡು, ಈಗ ಮೊಬೈಲ್ ಕೊಟ್ಟು ಹೋಗ್ತೀನಿ. ವ್ಲಾಗ್ ಎಡಿಟ್ ಏನದ ಯಾರು ಕೂಸೋದು ಎಲ್ಲ ನಡೆದ್ಬಿಟ್ಟವ ಆಗಿನ ಕಾಲದಾಗ. ಸಿವರ್ಸ್ ಕೊಟ್ಟಿರ್ತಾರ, ಹಿಂಗಾಗಿ ಲಘು ಗ್ರೋತಾಗಿ ನನಗೇನಂತೆಲ್ಲ ಹಾಕ್ಬೇಡ ಪ್ಲೀಸ್. ಹೊರಟನ್ನ ಆ್ಯಕ್ಚುಲಿ ನನಗೆ ಒಂದು ನಗು ಬರಾಕತ್ರಿ. ನಗಬೇಕು ಅಳ್ಬೇಕು ಗೊತ್ತಿಲ್ಲ. ಏನಂದ್ರೆ ಕರೆಕ್ಟ್ 5th ಇಯರಿಗೆ ಕಾಲಿಡಾಗ್ತವೆ ಒಂದು. ಸೊ ಆಕಾಶ್ ಅವ್ರು ಏನಂದಿದ್ರು ಅಂದರೆ, ನೋಡಿ ನಿನ್ನ ಮದುವಾದ 1 ವರ್ಷನಾಗನ ಸ್ಟಾರ್ಟ್ ಮಾಡತ್ತಿದ್ವಲ್ರಿ ಅವಾಗ ನೀವು ಮಾಡಿದ್ದೀಗತ್ತೆ. ನೀನು ಮದುವೆ ಆದ್ಮೇಲೆ ಫುಲ್
ನಿನ್ ಮುಖ ಫುಲ್ ಪಳ ಹೊಡಿಯೋಂಗ್ ಮಾಡ್ತೀನಿ. ಏನು ಮಾಡಲ್ರಿ, ನಾನು ಎಲ್ಲ ಟ್ರೈ ಮಾಡೀನಿ, ಫಳ ನಂದು ಹೊಳ್ಯಾಕತ್ತಾಕಿದ್ ಕಡಿಗೂ ಹೊಳಿಲಿಲ್ಲ. ಅಂದ್ರ ಆಮೇಲೆ ಅದಾತ, ಆಮೇಲೆ ಪ್ರೆಗ್ನೆನ್ಸಿನಾಗಂದ್ರೆ ಫುಲ್ ಪಳ ಆಗ್ಬೇಕು. ಯಾಕಂದ್ರೆ ಆಕೆನಾಗ ಹೇಳ್ಕೊಟ್ಟಿಲ್ಲ ನಾನು ಪ್ರೆಗ್ನೆನ್ಸಿನಾಗ ಫುಲ್ ಮುಖ ಕ್ಲೀನ್ ಆಕತಿ ಅಂತ. ಗಂಟ ಸಗಣಿ ಏನೋ ಆಗಿಲ್ಲ ನಾನು. ಮೋಸ್ಟ್ಲಿ ಪ್ರೆಗ್ನೆನ್ಸಿ ಆಗಿ ಹೋದ್ಮೇಲೆ ಆಗ್ಬೋದ ನಾವು. ಅದೊಂದು ಹೋಗ್ಬಿಟ್ಟು ನೋಡೋಣ ತಗೋ, ಡಾಕ್ಟರ್ ಅದನ್ಲ ಅದು ಯು ಹ್ಯಾವ್ ಟು ಇನ್ಕ್ರೀಸ್ ಅವರ್ ಪ್ರೋಟೀನ್ ಇಂಟೇಕ್, ಅವಾಗನೇ ಎಲ್ಲ ಆಗೋದು. ಹೇರ್ ಸ್ಕಿನ್ನಿಗೆ ಪ್ರೋಟೀನ್ ಬೇಕು. ನಂದಂದಲ್ಲಿ ಪಾಪು ಒದ್ದಾಡತ್ತದ ಪ್ರೋಟೀನ್ ಏನು ಹಚ್ಚನ್ ಪಪ್ಪ ಅಂತಂತ ಹೇಳಿ. ಹೌದು ಒದ್ದಾಡ್ತದೆ. ಹಿಡಿ ವ್ಲಾಗ್ ಎಡಿಟ್ ಮಾಡೋಣ. ಬರೀ ನಗುದ ಆತು ನೋಡ್ರಿ ಇಬ್ಬರದು. ಕಿಸ್ 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 ನಾವು ಭಾಳ ಅಂತಿದ್ವಿ ಹಂಗೆ. ಕುಸ್ 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 ನೋಡ್ರಿ, ನಾವು ಮೊದಲು ಒಂದು ಎಗ್ ತಿನ್ನಕ್ಕೆ ಹಾಕಿದ್ದಿಲ್ಲ, ಈಗ ಇಷ್ಟು ತಾಟ್ ತುಂಬ ಎಗ್. ರೈಸ್ ಅರೌಂಡ್ 150 ಗ್ರಾಮ್ಸ್ ಐತೆ. ಸಾಂಬಾರು ಭಾಳ ಇದ್ದದಕ್ಕೆ ಹಂಗೆ ಅನ್ಸತ್ತೆ. ಒಂದೆರಡು ಹುರಿದಿದ್ದು ಮೆಣಸಿನ್ಕಾಯಿ, ಹುರಿದಿದ್ದಂದ್ರೆ ಡೀಪ್ ಫ್ರೈಡ್ ಅಲ್ಲ, ಹಂಗೆ ಇದ್ರಾಗಿಂದು ಯಮ್ಮಿ ಹೆಲ್ದಾಗ ಕೊಡ್ತೀನಿ ಒಂದು ಹೆಲ್ದಾಗ. ರೈಟ್, ಸೊ ಫೈನಲಿ ಈಗ ಆ್ಯಕ್ಚುಯಲ್ ಕುಬ್ಸೋದು ಟೈಮ್ ಬಂದೈತಿ. ಸೊ ಈಗ ನಾನು ಪಪ್ಪ ಹೋಗಿ ಇಲ್ಲಿ ಐಶ್ವರ್ಯ ಒಂದು 4-5 ಕಡೆ ಮಾತಾಡಿಟ್ಟಾಳ. ಸೊ ಹೋಗಿ ಫೈನಲ್ ಮಾಡಿ ಒಂದು ಏನದ ಬುಕ್ ಮಾಡಿ ಬರ್ತೇವೆ. ಆ್ಯಕ್ಚುಲಿ ನಮಗೆ ಭಾರಿ ಪ್ಲ್ಯಾನ್ಸ್ ಇದ್ದವು ರೀ, ಬಟ್ ಆ ಡೇ ಎಲ್ಲ ಬುಕ್ಡ್ ಅದಾವೆ. ಸೊ ಈಗ ಯಾವ್ದು ಸಿಗತ್ತತಿ ಅದ್ರಾಗ ಯಾವ್ದು ನಮಗೆ ಬೆಸ್ಟ್ ಅನ್ಸತ್ತೆ ಅದನ್ನ ಸೆಲೆಕ್ಟ್ ಮಾಡತ್ತೀವಿ. ಹೋಗೋಣ ಅಂತ. ಆದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಆಮೇಲೆ ಬೆಟ್ಟ ಮಾಡಿ. ಬಟ್ ಆಕ್ಚುಲಿ ಪ್ರೆಗ್ನೆನ್ಸಿ ಗ್ಲೋಯಿಂಗ್ ಅಂತಾರೆ, ನಂಗೆ ಏರ್ತ ಬಂತು ಅಂತ ಯಾಕೆ ಗ್ಲೋಯಿಂಗು ಆಗೋದು ನನಗೆ. ಇನ್ನೆಷ್ಟು ನೋಡ್ರಿ, ಇವತ್ತು ಎಲ್ಲ ಪಿಲ್ಲರ್ ತುಂಬ್ಕೋತಾರ ಅವನ್ನ, ಆ್ಯಂಡ್ ಆಮೇಲೆ ವಾಲ್ ಏರ್ಸಕ್ಕೆ ಚಲೋ ಮಾಡ್ತಾರೆ ಬಡ ಬಡ. ಆಲ್ರೈಟ್ ಸ್ನೇಹಿತರೆ, ಇವತ್ತು ತೆಚ್ಕೊಂಡು ಹೋಗೋಣ. ಚಲೋ ಐತೆ ನೋಡ್ರಿ, ಇಲ್ಲಿ ಮಳೆ ಬರಂಗಿಲ್ಲ, ನಾನು ನೋಡ್ಕೊಂಬರೋಲ್ಲ, ನೋಡಕ್ಕೇನು ಉಂಟಂತೆ. ಇಲ್ಲಿ ಹೋಗು ನಡಿ, ಅಲ್ಲಿ ಫಸ್ಟ್ ಹೋಗೋಣ ನಡ್ರಿ. ರಾಮದೇವ್ ಅಂತ ಎಲ್ಲಿ ಉದ್ದಕ ಹೋಟೆಲ್ ಅಲ್ಲಿ ಹೋಗೋಣ, ಇಲ್ಲಿ ಒಂದ್ಸಲ ಹೋಗಿ ನೋಡ್ಕೊಂಬರೋಲ್ಲ. ಫಸ್ಟ್ ಇಲ್ಲಿ ಹೋಗಿ ನೋಡ್ರಿ, ಬಡ ಹೋಗೋಣ ಅಂತ. ಫೈನಲಿ ಒಂದು ಹಾಲ್ ಬುಕ್ ಮಾಡೋಣ ಅಂತ ಕುಬ್ಸಕ್ಕೆ. ದೇವ್ರ ರಾಜ್ಪುರ ಐತಗ ನೋಡೋಣ ಅಂತ ಕೇಳೋಣ. ಅವ್ರದ್ದು ಐತನ ಪಾರ್ಟಿ ಹಾಲ್ ಆಗ್ಲಿಲ್ಲ ಅದಲ್ಲ, ಚಲೋ ಐತಿ. ಬಟ್ ಇಲ್ಲ ಅಂದ್ರೆ ಅಲ್ಲೇ ಇವ್ರು ಯಾಕೆ ಕೊಡ್ತಾರೆ ಇದು ರೀ. ಬಟ್ ಇಲ್ಲಿ ಬರೀ 50 ಮಂದಿ ಸೀಟಿಂಗ್ ಕೆಪಾಸಿಟಿ ಐತಿ ಮ್ಯಾಕ್ಸಿಮಮ್. ನಮ್ಗೆ 100-200 ಜನ ಬೇಕೀಗ. ನೋಡ್ರಿ, ಅಪ್ಪಾರಿ ಕಚ್ವರಿ ಒಂದು ಪಾತ್ರ ಹೊಡಿಬೇಕಂತ. ನಾ ಏನೂ ಬೇಡ ಅಂತ ನಾವು ಬಂದ್ರೆ ಪಪ್ಪ ಬೇಕನ್ನ. ಸೊ ಸಂಕಮ್ ಹೋಟೆಲಿಗೆ ಬಂದೇವಿ, ನೋಡೋಣ ಅಂತ ಏನಾಗ್ತಿಲ್ಲ. ಅಂದಾಗ ಮಸ್ತ್ ಆಗತ್ತಪ್ಪ, ಬಟ್ ಮಳೆ ಐತಲ್ಲ. ಬ್ಯಾಂಕ್ವೆಟ್ ಹಾಲ್ ಒಂದು ಐತ್ರಿ, ಇಲ್ಲಿ ಸಿಕ್ಕರೆ ಚಲೋ ಆಗ್ತದೆ. ಇಲ್ಲೂ ಮೋಸ್ಟ್ಲಿ ಬುಕ್ಡ್ ಇರ್ಬೇಕು ಅನ್ಕೋತೀನಿ. ಇಲ್ಲೊಂದು ಐತಿ, ಇದನ್ನ ನೋಡೋಣ ಅಂತ. ಇಲ್ಲೇ ಬಫೆ ಹಚ್ತಾರಂತ. ಸೊ ಇಲ್ಲಿ 2 ಹಾಲ್ ಅದಾವ್ರಿ ನೋಡ್ರಿ. ಲೈಟ್ ಹಚ್ಚ ಅಂತ ಕಾಣಕತ್ತೆ. ಇನ್ನೂ ಇವ್ರದ್ದೆಲ್ಲ ನಮ್ಮ ಬೇಬಿ ಶಾವರ್ ಡೆಕೋರೇಷನ್ ಮಾಡಿ ಇನ್ನೂ ಪ್ರೀಮಿಯಂ ಕಾಣುತ್ತೆ. ಓಕೆ, ಇದು ವಾಶ್ರೂಮ್ ಸಂಬಂಧ 7 ಫುಟ್ 4 ಇಂಚ್ ಹೋಗಿದ್ವಿ. ಸೊ ಇದಕ್ಕೆ ನಾವು ಇಲ್ಲಿ ಒಳಗೆ ಹೋಗ್ತೀವಿ. ದೊಡ್ಡ ಗದ್ ನೋಡ್ರಿ ನಮ್ಗೆ. ಒತ್ತ ತಗೋ ಒಳಗೆ, ಇನ್ನು ತಗೋ ನಡೀತೈತೆ ತಗೋ. ಹೋಗಿ ಕುಬ್ಸದ್ ಬುಕ್ ಮಾಡಕ್ಕೆ ಹೊಂಟೇವಿ. ಸೊ ಅದನ್ನು ಬುಕ್ ಮಾಡಿ ಬರೋಣ ಅಂತ ಬಡ ಮೆನ್ಯೂ ನಾನು ಮಮ್ಮಿ ಕುಂತು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೋಗೋಣ ಅಂತ. ಮಸ್ತ್ ಒಂದು ರೂಮ್ ಸಿಕ್ಕತ್ರಿ ನಮ್ಗೆ. ಎಂಜಾಯ್ ಮಾಡೋಣ. ಇಲ್ಲಿ ಮಮ್ಮಿನ ಐಶ್ವರ್ಯನ ಸಂಕಮ್ ಹೋಟೆಲಿಗೆ ಕರ್ಕೊಂಬಂದೇವಿ. ಎಲ್ಲ ಫೈನಲ್ ಮಾಡ್ಬೇಕಲ್ಲ, ಹೌದಲ್ಲ. ಆರ್ಗನೈಸ್ ಮಾಡ್ತಾರೆ. ಇಲ್ಲೇ 10 ಟೇಬಲ್ಸ್ ರೌಂಡ್ ಟೇಬಲ್ ಹಾಕ್ತಾರೆ. ಐಶ್ವರ್ಯ ಫ್ರಂಟ್ ರೌಂಡ್ ಟೇಬಲ್ ಹಾಕ್ತಾರೆ ಒಂದು 10. ಉಳ್ಕಿವು ಅಲ್ಲಿ ತನಕ ನಿಂಗೆ ಬೇಕಾದ್ರೆ ಇವು ನಾರ್ಮಲ್ ಇಂಥವು ಚೇರ್ ಹಾಕಿಬಿಡ್ತಾರೆ. ಇಷ್ಟು ದೊಡ್ಡದು ಯಾಕೆ ಮಾಡಿಸ್ತೀನಿ ನೀನು? ಡೆಕೋರೇಷನ್ ಇಷ್ಟಾಗಿ ದೊಡ್ಡದು ಮಾಡಿಸ್ತೀನಿ ನೀನು. ನಿನಗೆ ಎಷ್ಟು ಬೇಕು ಅಷ್ಟೇ ಮಾಡಿಸ್ಕೋಲ್ಲ. ಅವ್ರು ಏನು ಮಾಡಿಸಿದ್ರು ಲಾಸ್ಟ್ ಟೈಮ್ ಬಂದಾಗ ನಂಗೆ ನೆನಪ ಆಗೋದು. ಇದು ಲೈಕ್ ನಿನಗೆ ಹೆಂಗೆ ಅನಿಸ್ತ? ಚಲೋ ಐತಿ, ಬಟ್ ಇವರು ಜಾಸ್ತಿ ಹೇಳತ್ತಾರ. ನೋಡಿ ಬಂದರೆ ಬಾ, ಮೊದಲು ಏನು ಗೊತ್ತಿಲ್ಲ. ಇನ್ನೊಂದು ಹಾಲ್ ನೋಡಕ್ಕೆ ಹೊಂಟೇವಿ. ಆ್ಯಂಡ್ ಚಲೋ ಆಯ್ತು. ನನಗೇನು ಖುಷಿ ಅಂತಂದ್ರೆ
ಸಂಕಮ್ ಹೋಟೆಲ್ ಬೆಳಗಾವ್ನಾಗ ಚಲೋ ಐತಿ. ನೀವು ಯಾರು ಬೆಳಗಾವ್ದವ್ರು ಇದ್ರೆ ನಿಮ್ಗೆ ಗೊತ್ತಿರ್ತೈತಿ. ಅಂದ್ರೆ ಪಾರ್ಕಿಂಗದ್ದು ಅಷ್ಟು ಹೆಚ್ಚು ಕಡಿಮೆ ನಡೀತೈತಿ. ಆ್ಯಂಡ್ ಓವರ್ ಆಲ್ ಲೊಕೇಶನ್ ಚೆನ್ನಾಗೈತಿ. ಅಲ್ಲಿ ಲಾಸ್ಟ್ಗೂ ಮಾಡ್ಬೋದು, ಇಲ್ಲ ಹೊರಗೂ ಮಾಡಿಕೊಡ್ತೇನೆ ಅಂದ್ರೆ. ಇಲ್ಲೇ ನೋಡಿದ್ರೆ ಊಟಕ್ಕೆ ಹೊರಗೆ ಇಲ್ಲೇ ಊಟಕ್ಕೆ ಭಾರಿ ಐತಿ. ಹೊರಗೆ ಒಳಗೆ ಅಷ್ಟು ಕಾಸಿಲ್ಲ, ಬಟ್ ಅಲ್ಲೇ ಒಳಗೆ ಪಾಶ್ ಐತಿ. ಊಟಕ್ಕೆ ಭಾರಿ ಐತಿ ನೋಡಪ್ಪ, ಎಲ್ಲರೂ ಆರಾಮ್ ಅಮೌಂಟ್ ಐತಿ. ಇದು ಫುಡ್ನಾಗ ಕವರ್ಡ್ ಐತಿ. ಅಂದ್ರೆ ಹೊರಗಿದ್ದಕ್ಕೆ ಅದು ಒಳಗಿಂದ ಕಟ್ಟು. ಆಲ್ರೈಟ್, ಸೊ ಫೈನಲಿ ಬಂದ್ವಿ. ಒಂದು ಫ್ಯಾನ್ಸಿ ಮಸ್ತ್ ರಿಚ್ ರೂಮು ಒಂದು ಬುಕ್ ಮಾಡಿ ಹಾಲ್. ಆ್ಯಂಡ್ ಫೈನಲಿ ಮೆನ್ಯೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಒಂದು ಹೇಳ್ತೀನಿ ನಿಮ್ಗೆ, ಏನೋ ಹುಳಿ ಅಂತ ಒಂದು ಬುಕ್ ಮಾಡೇವಿ. ಅದು ಬಿಟ್ಟು ಬೇರೆ ಮೆನ್ಯೂ ಅವತ್ತು ತೋರಿಸ್ತೇನೆ ನಿಮಗೆ. ತಿನ್ರಿ, ಇಲ್ಲೇ ಬಂದತ್ತೆ. ಅಲ್ಲಿ ಇಟ್ಟಿರ್ತಾರೆ, ಎಷ್ಟು ಬೇಕಾಷ್ಟು ಹಾಕ್ಸ್ಕೊಂಡು 10 ಹಾಕ್ಸ್ಕೋಬೇಕಾರೆ. ಹಾಂ, ಈ ಸಂಡೇ कौन चीज़ करनी इसका नाम? हाँ, कौन चीज़ करनी? कौन चीज़ डायनामिक कौन चीज़ डायनामिक है? कौन चीज़? हाँ हाँ ಅದು ಅದ್ರಾಗ ಹಚ್ಕೋತಿ ಎಲ್ಲ ಭಾರಿ ರುಚಿ ಇರ್ತದೆ. हाँ हाँ अरे ಅವ್ರು ಚೀಸ್ ಬಾಲ್ ಹೇಳಿದ್ರು ಕಾಣ್ತದೆ, ಇದು ಬೇರೆ ಇದೆ. ಚೀಸ್ ಬಾಲ್. ಹೆಂಗಿತ್ರಿ ಇವತ್ತಿನ ದಿನ? ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್.